the world. Purchase of goods and services by the domestic country. Rest of the world is known as import trade. Okay, see, we are going to export sugar for other countries ಅಲ್ವಾ. ನಾವೀಗ ಶುಗರ್ನ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಸ್ಪೈಸಸ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೋರ್ಟ್ ಫಾರ್ ಅದರ್ ಕಂಟ್ರೀಸ್ ಅಲ್ವಾ. ಸೊ ಇದೆಲ್ಲ ಏನು ಎಕ್ಸ್ಪೋರ್ಟ್ ಟ್ರೇಡ್ ಅಂದರೆ ನಾವು ಸೇಲ್ ಮಾಡ್ತಾ ಇದ್ದೀವಿ, ಬೇರೆ ಗೂಡ್ಸ್ ಅಲ್ಲ, ಸರ್ವೀಸ್ನು ಕೂಡ ಕೊಡ್ತಾ ಇದ್ದೀವಿ ನಾವು. ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, isn't it? For example, if you take, we are Infosys company is an Indian multinational company, isn't it? It is giving a IT service for other country, isn't it? Its branch is situated in Australia, so it's giving a IT service for Australia, for other country we can say. Okay, so that is sale of goods and services by the domestic country. Domestic country, ನಮ್ಮ ಕಂಟ್ರಿ ಯಾವುದು? ಇಂಡಿಯಾ. ಸೊ ಇಂಡಿಯಾ ನಾವು ಏನಂತ ಕರಿತೀವಿ? ಡೊಮೆಸ್ಟಿಕ್ ಕಂಟ್ರಿ. ಫಾರ್ ದ ರೆಸ್ಟ್ ಆಫ್ ದ ವರ್ಲ್ಡ್, ಜಗತ್ತಲ್ಲಿ ಯಾವುದೇ ದೇಶಕ್ಕಿರ್ಬೋದು, ನೀವು ಗೂಡ್ಸ್ನ ಅಥವಾ ಸರ್ವೀಸಸ್ನ ನೀವು ಸೇಲ್ ಮಾಡ್ತಾ ಇದ್ದೀರಾ. ಓಕೆ, ಆವಾಗ ಅದೇನಾಗುತ್ತೆ? ಎಕ್ಸ್ಪೋರ್ಟ್ ಟ್ರೇಡ್ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಇಂಪೋರ್ಟ್ ಟ್ರೇಡ್ ಅಂದ್ರೇನು? ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಬೈ ದ ಡೊಮೆಸ್ಟಿಕ್ ಕಂಟ್ರಿ. ಡೊಮೆಸ್ಟಿಕ್ ಕಂಟ್ರಿ ಅಂದರೆ ಯಾವುದು? ಇಂಡಿಯಾ. ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ಇಂಡಿಯನ್ಸು ಗೂಡ್ಸ್ನ, ಸರ್ವೀಸಸ್ನ ಬೇರೆ ಕಂಟ್ರಿ ಗೂಡ್ಸ್ನ, ಅಂದರೆ ಬೇರೆ ಯಾವುದೋ ದೇಶ ಇರ್ಬೋದು ಇಡೀ ವರ್ಲ್ಡಲ್ಲಿ, ಜಗತ್ತಲ್ಲಿ, ಅಲ್ಲಿಂದ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ದಟ್ ಈಸ್ ನೋನ್ ಆಸ್ ವಾಟ್ ಯುವರ್ ಇಂಪೋರ್ಟ್. ಸಿ, ಫ್ರಮ್ ದ ಅರೇಬಿಕ್ ಕಂಟ್ರೀಸ್ ವಿ ಆರ್ ಇಂಪೋರ್ಟಿಂಗ್ ಆಯಿಲ್, ಪೆಟ್ರೋಲ್ and kerosene and all, alva. So we are importing, we are purchasing that goods. Okay, so that is known as what? Import trade. So if you are buying, that becomes what? Import. And exporting means what? Selling of goods and services. See, why does it takes place? External sector ಅಲ್ಲಿ ಯಾಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಬೇಕು ಹೇಳಿ? ಇಟ್ ಈಸ್ ಫಾರ್ ದ ಎಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕತೆ ಇನ್ನು ಉತ್ತಮ ಸ್ಥಾನಕ್ಕೆ ಹೋಗ್ಬೇಕಪ್ಪ, ಇಂಪ್ರೂವ್ ಆಗಬೇಕು ಅಂದರೆ ಅಲ್ಲಿ ಏನಾಗುತ್ತೆ? ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬೇಕು. ಜೊತೆಗೆ ಇನ್ನೊಂದು ಕಾರಣ ಏನಪ್ಪ ಅಂದರೆ, ಎಲ್ಲ ರಿಸೋರ್ಸಸ್ಸು ಎಲ್ಲ ಕಂಟ್ರೀಸಲ್ಲೂ ಸೇಮ್ ಕ್ವಾಂಟಿಟಿಯಲ್ಲಿ ಅವೈಲಬಿಲಿಟಿ ಇಲ್ಲ. ಇದೇನಾ? ಇಲ್ಲ. ದೇರ್ ಇಸ್ ಅ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್, ಹೌದು ತಾನೆ? ಸೊ ಹಂಗಾಗಿ ಏನಾಗುತ್ತೆ? ವಿ ಡಿಪೆಂಡ್ ಆನ್ ವಾಟ್? ಅದರ್ ಕಂಟ್ರೀಸ್ ಫಾರ್ ಸೆವರಲ್ ಪರ್ಪಸ್. ಹಲವಾರು ಕಾರಣಗಳಿಗೆ ನಾವು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗ್ತೀವಿ, ಹೌದು ತಾನೆ? ಸೊ ಅವಾಗ ಏನಾಗುತ್ತೆ? ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟೇಕ್ಸ್ ಪ್ಲೇಸ್ ಅಮಾಂಗ್ ದ ಡಿಫ್ರೆಂಟ್ ಕಂಟ್ರೀಸ್, ದಟ್ ಅಟ್ ಅ ನ್ಯಾಷನಲ್ ಲೆವೆಲ್ and at a international level. So as a result, what happens? Our needs will be satisfied, our wants will be satisfied. Here mainly the wants of the people will be satisfied, alva. Wants of the firms irbodu, wants of the people will be satisfied. So as a result, what happens? Even the economic growth may takes place, alva. ಆರ್ಥಿಕತೆಯ ಉತ್ತಮ ಸ್ಥಾನ ಆಗಲಿಕ್ಕೆ, ನಮಗೆ ರೀಚ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಆಯಿತಾ? ಸೊ ಈ ಕ್ವೆಶನ್ ನಮಗೆ ಜಸ್ಟ್ ಏನು ಮೀನಿಂಗ್ ಕೇಳ್ಬೋದು, ವಾಟ್ ಈಸ್ ಮೆಂಟ್ ಬೈ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಅಂತ ಕೇಳಿದ್ರೆ 1 ಮಾರ್ಕಲ್ಲಿ ಬರುತ್ತೆ. ಇಲ್ಲಪ್ಪ ಇದು 2 ಮಾರ್ಕ್ಸಲ್ಲಿ ಯಾವ ರೀತಿ ಬರುತ್ತೆ ಅಂದರೆ, ನೇಮ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರೇಡಿಂಗ್ ಇನ್ ದ ಎಕ್ಸ್ಟರ್ನಲ್ ಸೆಕ್ಟರ್ ಅಂತ ಕೇಳಿದ್ರೆ, ವಿ ವಿಲ್ ಬಿ ರೈಟಿಂಗ್ ದಿಸ್ ವರ್ಡ್ ಎಕ್ಸ್ಪೋರ್ಟ್ ಟ್ರೇಡ್ ಅಲಾಂಗ್ ವಿತ್ ದ ಮೀನಿಂಗ್, ಆ್ಯಂಡ್ ಅಗೇನ್ ಇಂಪೋರ್ಟ್ ಟ್ರೇಡ್ ಅಲಾಂಗ್ ವಿತ್ ದ ಮೀನಿಂಗ್. ಯು ಹ್ಯಾವ್ ಟು ಗಿವ್ ದ ಎಕ್ಸಾಂಪಲ್ ಆಲ್ಸೋ. ಎಕ್ಸಾಂಪಲ್ ಕೊಡಿ, ಇನ್ನೂ ಬೆಟರ್. ಓಕೆ, ನೆಕ್ಸ್ಟ್ ಹಾಗಾದರೆ ನಾನು ಆವಾಗಲೇ ಹೇಳಿದೆ, ಏನು ಕ್ಯಾಪಿಟಲಿಸ್ಟ್ ಎಕಾನಮಿ ಅಂದರೆ ಏನಪ್ಪ ಅಂತ ಜಸ್ಟ್ ಇಂಟ್ರಡ್ಯೂಸ್ ಮಾಡೋಣ ಅಂತ ಹೇಳಿದೆ, ಹೌದು ತಾನೆ? ಹಾಗಾದರೆ ಇದೇ ನಮಗೆ 4 ಮಾರ್ಕ್ಸಿಗೆ ಯಾವ ರೀತಿ, ಅಥವಾ ಹೌ ಡಸ್ ದಿಸ್ ವರ್ಕ್ಸ್? ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಟ್ ನಾವು ಇನ್ ಡೀಟೇಲ್. ಓಕೆ, ಸೊ ದಟ್ ಈಸ್ ಅಂಡರ್ ದ ಹೆಡ್ಡಿಂಗ್ ದ ವರ್ಕಿಂಗ್ ಆಫ್ ದ ಎಕಾನಮಿ ಆಫ್ ಎ ಕ್ಯಾಪಿಟಲಿಸ್ಟ್ ಕಂಟ್ರಿ.
Otherwise we can say that capitalistic economy. Okay. Working of the economy in the capitalistic, working of the economy of a capitalist in the capitalistic country. Capitalist country. So what are the main features that we have discussed? So first one ಏನು ಹೇಳುತ್ತೆ, there is a private enterprise ಅಲ್ವಾ. ಸೊ ಇಲ್ಲಿ ಏನು ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ವಿ, ಪ್ರೈವೇಟ್ ಓನರ್ಶಿಪ್, isn't it? Private ownership of production. So capitalist country means here there are private enterprises which is undertaken by the entrepreneurs. Who is the entrepreneur? Yes, a person who is doing business with a lot of risk ಅಲ್ವಾ. ಬಿಸ್ನೆಸ್ ರಿಸ್ಕ್ನ ಬೇರ್ ಮಾಡಿಕೊಂಡು ಇಂಡಿವಿಜುವಲ್ ಆಗಿ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ. ದಟ್ ಈಸ್ ಇನ್ private sector or privately, that is there is a existence of private ownership of production. ಅಗರ್ ಪ್ರೊಡಕ್ಷನ್ ಯಾಕೆ ಮಾಡ್ತಾರೆ ಅಂತ ಹೇಳಿದೆ, that production of output takes place in order to sell those output into market ಅಲ್ವಾ. ಸೊ ಇಲ್ಲೇನಾಗುತ್ತೆ, ಆ ಪ್ರೊಡಕ್ಷನ್ ಆಗಿರೋವಂಥ ಗೂಡ್ಸ್ ಅಂದರೆ ಪ್ರೊಡ್ಯೂಸ್ ಆಗಿರೋವಂಥ ಗೂಡ್ಸ್ ಅಥವಾ ಸರ್ವೀಸಸ್ನ ಏನು ಮಾಡ್ತಾರೆ, ದೇ ವಿಲ್ ಬಿ ಸೆಲ್ಲಿಂಗ್ ದ್ಯಾಟ್ ಇನ್ ಟು ದ ಮಾರ್ಕೆಟ್. ಸೊ ಹಾಗಾದರೆ ಇಲ್ಲಿ ಪ್ರೈವೇಟ್ ಓನರ್ಶಿಪ್ ಅಂದರೆ ಎಷ್ಟು ಎಂಟರ್ಪ್ರೈನರ್ಸ್ ಇರ್ಬೋದು ಹೇಳಿ, ಒನ್ ಎಂಟರ್ಪ್ರೈನರ್ ಮೈಟ್ ಬಿ ದೇರ್ ಆರ್ ಇಟ್ ಮೇ ಕಂಟೈನ್ several entrepreneurs, isn't it? So one or several entrepreneurs. Entrepreneur means owner, a person who is undertaking business activity. ಓಕೆ, ಎಂಟರ್ಪ್ರೆನ್ಯೂರ್ ಅಂತಲೇ ವರ್ಡ್ ಬರೀಬೇಕು ನಾವಲ್ಲಿ, ಓನರ್ ಅಂತ ಬರೀಬೇಡಿ. ಏನು ಬರೀತೀರಾ ಅಲ್ಲಿ, ಎಂಟರ್ಪ್ರೆನ್ಯೂರ್. ಆರ್ ಒನ್ ಎಂಟರ್ಪ್ರೆನ್ಯೂರ್ ಇಟ್ ಮೇ ಕನ್ಸಿಸ್ಟ್ ಆರ್ ಇಟ್ ಮೇ ಕನ್ಸಿಸ್ಟ್ ಆಫ್ several entrepreneurs. And another one is they may themselves supply the capital needed to run the enterprises or they may borrow the capital. ಓಕೆ, ಸೊ ಏನು ಒಬ್ಬ ಎಂಟರ್ಪ್ರೆನ್ಯೂರ್ ಇರ್ಬೋದು, ಇಲ್ಲ ಅಂದರೆ ಹಲವಾರು ಜನಗಳಿರ್ಬೋದು, ಅಂದರೆ ಮೋರ್ ದ್ಯಾನ್ ಒನ್ ಎಂಟರ್ಪ್ರೆನ್ಯೂರ್ಸ್. ಪಾರ್ಟ್ನರ್ಶಿಪ್ ಬೇಸಿಸ್ ಮೇಲೂ ಕೂಡ ಬಿಸ್ನೆಸ್ನೇ ಮಾಡ್ತಿರ್ಬೋದು. ಅವ್ರು ಏನು ಮಾಡ್ತಾರೆ ಅಂದರೆ ದೇ ಮೇ ಯೂಸ್ ಅ ಕ್ಯಾಪಿಟಲ್ ವಾಟ್ ದೇ ಆರ್ ಯೂಸಿಂಗ್, ವಾಟ್ ದೇ ಹ್ಯಾವ್. ಸೊ ಅವ್ರ ಹತ್ರ ಇರ್ತಕ್ಕಂಥ ಕ್ಯಾಪಿಟಲ್ನ ಯೂಸ್ ಮಾಡ್ಬೋದು, ಇಲ್ಲಪ್ಪ ಅಂದರೆ ದೇ ಮೇ ಬಾರೋ ಇಟ್ ಫ್ರಮ್ ಅದರ್ಸ್, ಮೀನ್ಸ್ ಫ್ರಮ್ ಬ್ಯಾಂಕ್ಸ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿ ಕ್ಯಾನ್ ಸೇ. ಸೊ ವಿ ಕ್ಯಾನ್ ಸೇ ದ್ಯಾಟ್ they means what here, they refers to entrepreneur. Okay, so they may supply capital. Okay, they may themselves supply, they may themselves capital needed to run the enterprises, needed to run the enterprises or borrow from others, or borrow the capital or may borrow
the capital. ಓಕೆ, ಅವ್ರ ಹತ್ರ ಇರ್ತಕ್ಕಂಥ ದುಡ್ಡಲ್ಲೇ ಅವ್ರ ಬಿಸ್ನೆಸ್ನ ನಡೆಸ್ಬೋದು ಇಫ್ ದೇ ಆರ್ ಹ್ಯಾವಿಂಗ್ ಸಫಿಷಿಯೆಂಟ್ ಮನಿ. ಓಕೆ, ಆ್ಯಸ್ ಎ ಕ್ಯಾಪಿಟಲ್. ಸೊ ಇಲ್ಲ ಅಂದರೆ ಏನು ಮಾಡ್ತಾರೆ, ದೇ ವಿಲ್ ಬಿ ಬಾರೋಯಿಂಗ್, ದೇ ವಿಲ್ ಬಿ ಟೇಕಿಂಗ್ ಇಟ್ ಫ್ರಮ್ ಅದರ್ಸ್. ಯಾವುದು ಅದರ್ಸ್ ಅಂದರೆ ಏನು ಇನ್ಸ್ಟಿಟ್ಯೂಷನ್ಸು, ಬ್ಯಾಂಕ್ಸ್ ಇರ್ಬೋದು, ಇಲ್ಲ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಕೂಡ ದುಡ್ಡನ್ನು ಪಡಿಬೋದು. ಆ್ಯಂಡ್ another point here is to carry out production they also need natural resources ಅಲ್ವಾ. ನ್ಯಾಚುರಲ್ ರಿಸೋರ್ಸಸ್ ಬೇಕು ತಾನೆ. ಹಾಗಾದರೆ ಯಾವ ರೀತಿ, ಎ ಪಾರ್ಟ್ ಕನ್ಸ್ಯೂಮ್ಡ್ ಇನ್ ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ದಟ್ ಈಸ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಎ ಪಾರ್ಟ್ ಫಿಕ್ಸ್ಡ್. ಸೊ ಇಲ್ಲಿ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಬೇಕು ಆಗಬೇಕು ಅಂದರೆ ನಾನು ಆವಾಗಲೇ ಹೇಳಿದೆ ಏನೇನು ಫ್ಯಾಕ್ಟರ್ಸ್ ಬೇಕು, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಆರ್ಗನೈಸೇಷನ್ ಅಂತ. ಇಲ್ಲಿ ಕ್ಯಾಪಿಟಲ್ ಬಂತು, ಇನ್ನು ಉಳ್ಕಿರೋದೇನು ಹೇಳಿ, ಲ್ಯಾಂಡು ಮತ್ತು ಲೇಬರ್, ಹೌದಾನೆ. ಸೊ ಲ್ಯಾಂಡ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಇದು ಕೂಡ ಬೇಕಾಗುತ್ತೆ, ಜೊತೆಗೆ ನ್ಯಾಚುರಲ್ ರಿಸೋರ್ಸಸ್. ಸೊ ಆಲ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ವಾಟ್, ರಿಸೋರ್ಸಸ್ ವಿಚ್ ಆರ್ ರಿಕ್ವೈರ್ಡ್ ಬೈ ದ ಫರ್ಮ್ ಟು ಕಂಡಕ್ಟ್ ದಿಸ್ ಪ್ರೊಡಕ್ಷನ್ ಆ್ಯಕ್ಟಿವಿಟಿ. ಸೊ ವಾಟ್ ವಿ ಕ್ಯಾನ್ ಸೇ ಹಿಯರ್ ಈಸ್, to carry the production activity firm requires what, natural resources. The firm requires natural resources. Natural resources. In that a part is consumed. A part is consumed ಅಂದರೆ ಯಾಕೆ ತೊಗೋಬೋದು, ಎಕ್ಸಾಂಪಲ್ ರಾ ಮೆಟೀರಿಯಲ್ ಅಲ್ವಾ. ರಾ ಮೆಟೀರಿಯಲ್ ಬೇಕಾಗುತ್ತೆ. ಲ್ಯಾಂಡ್ ಅಂದರೆ ಇಟ್ ಈಸ್ ಫಿಕ್ಸ್ಡ್, ಇಸ್ಂಟ್ ಇಟ್. ಸೊ ರಾ ಮೆಟೀರಿಯಲ್ ಎಷ್ಟು ಬೇಕೋ, ನಾವು ಎಷ್ಟು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಅಷ್ಟಷ್ಟೇ ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಎ ಪಾರ್ಟ್ ಈಸ್ ಕನ್ಸ್ಯೂಮ್ಡ್, ದ್ಯಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ವಾಟ್, raw material which is changing, hotana. So quantity of raw material depends on the goods how much you are going to produce alva. So raw material then and a part is fixed and a part is fixed. ಏನು ಫಿಕ್ಸ್ ಆಗಿರತ್ತೆ ಇಲ್ಲಿ, ಲ್ಯಾಂಡ್ ಅಲ್ವಾ. ಸೊ ಲ್ಯಾಂಡ್ ಏರಿಯಾ ವೇರ್ ಯು ಆರ್ ಡೂಯಿಂಗ್ ಎ ಬಿಸ್ನೆಸ್, ಡಸ್ ಇಟ್ ಚೇಂಜಸ್, ಅದು ಫಿಕ್ಸೇ. ಬಟ್ ರಾ ಮೆಟೀರಿಯಲ್ಸ್ ಮಾತ್ರ ಏನಾಗುತ್ತೆ, ರಾ ಮೆಟೀರಿಯಲ್ಸ್ ಎಷ್ಟಿದೆ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋತೀವಿ, ಇನ್ನು ಉಳ್ಕಿದ್ದನ್ನು ಹಾಗೆ ಇಟ್ಟಿರ್ತೀವಿ, ಹೌದಾನೆ. ನೆಕ್ಸ್ಟ್ ಇನ್ನೊಂದು ಏನಿದೆ ಅಂದರೆ, ದೇ ನೀಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಹ್ಯೂಮನ್ ಲೇಬರ್ ಟು ಕ್ಯಾರಿ ಔಟ್ ಪ್ರೊಡಕ್ಷನ್. ದಿಸ್ ವಿ ಕಾಲ್ ಇಟ್ ಆಸ್ ವಾಟ್, ಲೇಬರ್ ಸರ್ವೀಸ್ ಅಲ್ವಾ. ಸೊ ಇನ್ನೊಂದು ಏನು ಬೇಕು ನಮಗೆ, ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡಬೇಕು ಅಂದರೆ ಏನು ಬೇಕು, ಲೇಬರ್ ಅಲ್ವಾ. ಸೊ ವಿ ರಿಕ್ವೈರ್ ದ ಸರ್ವೀಸ್ ಆಫ್ ಲೇಬರ್, ದ್ಯಾಟ್ ವಿ ಕಾಲ್ ಇಟ್ ಆಸ್ ವಾಟ್, ಲೇಬರ್ ಸರ್ವೀಸ್. ನೋಡಿ ಇಲ್ಲೇ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬರ್ತಾ ಇದೆ, ಏನು, ಒಂದು ಲ್ಯಾಂಡು ಅಲ್ವಾ, ಇಲ್ಲಿದೆ ನೋಡಿ ಲ್ಯಾಂಡ್, ಇನ್ನೊಂದೇನು ಲೇಬರ್, ಮತ್ತು ಇಲ್ಲಿ ಇನ್ನೊಂದು ಕ್ಯಾಪಿಟಲ್. ಸೊ ಎಂಟೈರ್ ಥಿಂಗ್ಸ್ ಪುಟ್ ಟುಗೆದರ್ ಇಟ್ ಫಾರ್ಮ್ಸ್ ವಾಟ್, ಆರ್ಗನೈಸೇಷನ್ ಅಲ್ವಾ. So still some more points are there regarding this that you will be continuing in the next class. So what did we understand in today's class? Yes, we have understood about the concept of capitalistic economy, isn't it? So there we said that there is a private ownership and the goods which are produced will be sold into the market, and we came across the concept like wage rate and what are the factors of production, what are the factors, land, labor, capital and then organization. And we came to know that there are two kinds of trade in external sector, one is export trade and another one is import trade, isn't it? Both activities will be undertaken by a country in order to improve their economic conditions, we can say, isn't it? And what do you mean by wage rate? Wage rate means what, sale and purchase of labor services can be called as what, wage rate. And in the working of economy, that too in the capitalist country, we came to know that there is a
private ownership, isn't it? Private ownership means it may contain one or several entrepreneurs. Okay, and even the entrepreneurs, or in this what happens, no? Here the capital might be supplied by their entrepreneurs itself, or if they want, even they can borrow it from other source. Okay, and another point here is, to carry the production, the firm requires what? Natural resources. In that natural resources, a part of the resource might be consumed and some of the part of production is fixed. Like for example, if you take land is fixed, okay, but raw material, no, it keeps on changing. It depends upon the quantity of output what I want to produce. And another one is, even we require the service of labor, and as a result laborers will be getting the wages on a daily basis. Okay, further I'll continue in the next class. Thank you.